ನಾನೇನು ಹೇಳ್ತಾ ಇದ್ದೀನಿ, ಅವ್ರಿಗೆ ಬಾನು ಗಾಡಿ ಮಾಡಿಫೈ ಮಾಡ್ಸೈತಿ. ಇದ್ರಾಗ INRC ಅವ್ರು ತಿಳಿಸ್ತಾರೆ ಫಸ್ಟು. ಇದ್ರಾಗ INRC ಅಂದ್ರೆ ಅಶಕ್ತರ ವಾಹನ ಅಡಾಪ್ಟೆಡ್ ವೆಹಿಕಲ್ 2023 ಬರೋದು. ಅಡಾಪ್ಟೆಡ್ ವೆಹಿಕಲ್ 2026 ದಿವ್ಯಾಂಗ ಅಂತ ಬರ್ತಾ. ಇದ್ರಾಗ ಓದ್ಬೇಕು ಏನಂತ ಫಸ್ಟು. ಇದನ್ನು ಕೊಟ್ಟಿದ್ದಿಲ್ಲ, UDID ಕಾರ್ಡ್ ಕೊಟ್ಟಿದ್ದಿಲ್ಲ. ನಾನು ಕೇಳಿದೆ ಏನು ಸಮಸ್ಯೆ, ಏನ ಗಾಡಿ ಆಲ್ಟ್ರೇಷನ್ ಮಾಡಿಸಿದಿಲ್ಲ. ಅಡಾಪ್ಟೆಡ್ ವೆಹಿಕಲ್ 2023 ಬರ್ತಾ. ಹೇಳೋದು ಅರ್ಥ ಆಗುತ್ತಿಲ್ಲ, ಎಷ್ಟು ಹೇಳ್ಬೇಕು ನಾನು. ಈಗ ದಿವ್ಯಾಂಗ ಅಂತ ಬರ್ತಾ 2023-26 ತನಕ ಅಡಾಪ್ಟೆಡ್ ವೆಹಿಕಲ್ ಅಂತ ಬರ್ತಾ. 2023 ಮೊದಲದವಲ್ಲ ಅಶಕ್ತರ ವಾಹನ ಆರಾಮ್ ಹೇಳಕತ್ತೀನಿ. ಇದನ್ನ UDID ಕಾರ್ಡ್ ಗಾಜಿ ಈಗ ತಿಳ್ಕೊಬೇಕಲ್ಲ ಅವರು. ಈಗ ಈ ಥರ ನನಗೆ ಎಷ್ಟು ಗಂಟೆ ಅರ್ಧ ಗಂಟೆ ನಿಲ್ಸಿರಿ, ಒಂದು ನಿಮಿಷ ಕೇಳ. ನಾನೇನು ಈಗ ಇದೆಲ್ಲ ನೋಡ್ಕೊಂಡು ನಮಗೇನು ಉದ್ದೇಶ ಐತಿ? ಇದೇನು ವೆರಿಫೈ ಮಾಡ್ಬೇಕಲ್ಲ. ನಿಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ಇದು ಯಾರು ಕರ್ತವ್ಯ? ಮೊದಲೇನಿಲ್ಲ, ರೂಲ್ಸ್ ನನಗೆ ಗೊತ್ತು. ಟ್ರೈನಿಂಗ್ ಕೊಡ್ಲಾ? ಆ ಸಿಬ್ಬಂದಿಗಳಿಗೆ ತರಬೇತಿ ಕೊಡ್ಬೇಕು. ನನ್ನ ಕೆಲಸನ ನಿಮ್ಮ ಕೆಲಸನ ಅಲ್ಲ. ನೀವು ನೋಡ್ತೀರಿ, ನೀವು ಇದ್ದಾಗ ನಾವು ನಿಲ್ಸ್ಬೇಕು, ನೀವು ಇದ್ದಾಗ ಆಯ್ತು. ನೀವು ಪದೇ ಪದೇ ಯಾರ್ಯಾರು ಬರ್ತಾರೆ ಅವ್ರಿಗೆ ನಾ ತರಬೇತಿ ಕೊಡಲ್ಲ. ನೀವು ಸಿಬ್ಬಂದಿಗಳಿಗೆ ಹಾಕಲ್ಲ. ನಂದು ಒಂದೇ ಅಂತ ಹೇಳ್ತಲ್ಲ ಸಮಸ್ಯೆ. ನಾನೊಬ್ಬ ರಾಜ್ಯಾಧ್ಯಕ್ಷ. ನಿಮ್ಮಲ್ಲಿ ಕೂಡ್ಲಿಗಿ ಟೋಲಲ್ಲಿ ಟೋಲು ಮತ್ತೆ ಇನ್ನೊಂದು ಟೋಲ್ ಇದೆ, ಈ ಚಿತ್ರದುರ್ಗದಲ್ಲಿ ಬರುವಂತ ಟೋಲ್. ಇಂತಹ ಟೋಲ್ಗಳಲ್ಲಿ ಏನಾಗ್ತದೆ, ನಾನೇ ಸ್ವತಃ ಏನ್ ಮಾಡಿದೆ, 5 ಗಂಟೆಗಳ ಧರಣಿ ಮಾಡೋದ್ರ ಮೂಲಕ 5 ತಾಸು ನಾನು ರೆಡಿ ಮಾಡಿದೆ. ಆ ಧರಣಿ ಮಾಡಿದ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ವಿಕಲಚೇತನರಿಗೆ ಉಚಿತ ಪ್ರವೇಶ ಇದ್ರು ಕೂಡ ಹಣ ವಸೂಲಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ರು. ಹಾಗಾಗಿ ವಿಕಲಚೇತನರಿಗೆ ಮಾರ್ಪಾಡು ಮಾಡಿದಂತ ವಾಹನಗಳಿಗೆ, ವಿಶೇಷವಾಗಿ ನಾವು ಡಿಸೈನ್ ಮಾಡಿದಂತ ವಾಹನಗಳಿಗೆ ಆ ಉಚಿತ ಪ್ರವೇಶ ಇದೆ. ಆದ್ರೂ ಕೂಡ ಸಿಬ್ಬಂದಿಯವರಿಗೆ ಸರಿಯಾದ ರೀತಿ ಮಾಹಿತಿ ಇಲ್ಲದೆ ನಮ್ಗೆ ಏನ್ ಮಾಡ್ತಾರೆ, ಅವ್ರ ತಲೆಗೆ ಏನೋ ಕಂಡ್ರೆ ಅಡಾಪ್ಟೆಡ್ ವೆಹಿಕಲ್. ಅಡಾಪ್ಟೆಡ್ ವೆಹಿಕಲ್ ಯಾವಾಗ ದಿವ್ಯಾಂಗ ವೆಹಿಕಲ್ ಅಂತ ಯಾವಾಗ ಬರ್ತ ನೋಂದಣಿ ಆಗತ್ತಂತ ಕಾಮನ್ ಸೆನ್ಸ್ ಕೂಡ ತೋರಿಲ್ಲ. ನಾನು ಪದೇ ಪದೇ ಬಂದಾಗ ಇದೇ ಕಿರಿಕಿರಿ ಆಗ್ತದೆ. ಏನಂದ್ರೆ ವಿಕಲಚೇತನರು ಮಾರ್ಪಾಡು ಮಾಡಿ ವಾಹನಗಳು ಏನ್ 2023 ಬರುವಂತ ವಾಹನಗಳಿಗೆ ಇನ್ಕಾರ್ 4 ಅಂತಿದೆ, ಅಂದ್ರೆ ಅಶಕ್ತರ ವಾಹನ ಅಂತ ಕರಿತೀವಿ. ಆನಂತರ ಬರುವಂತ ವಾಹನಗಳಿಗೆ 23-26 ತನ ಅಡಾಪ್ಟೆಡ್ ವೆಹಿಕಲ್ ಅಂತ ಕರೆದಿದೆ. ಆದ್ರೆ ಈಗ ಬರುವಂತ ವಾಹನಗಳಿಗೆ ದಿವ್ಯಾಂಗ ಅಂತಿದೆ. ಈ ತರ ಕಾಮನ್ ಮಾಹಿತಿ ಕೂಡ ಅವ್ರಿಗಿಲ್ಲ. ಅಂದ್ರೆ ನಾನೊಬ್ಬ ಇಲ್ಲಿ ವಾಹನ ಸವಾರನಾಗಿ ನಾನೇ ಟ್ರೈನಿಂಗ್ ಕೊಡ್ಬೇಕಾಗತ್ತಾ? ಇದು ಪದೇ ಪದೇ ನಡೀತದೆ. ಹಾಗಾಗಿ ನಾಯ ಮೂಲಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಕೇಂದ್ರ ಸಚಿವರಾದಂತ ಪ್ರಾಧಿಕಾರದ ನಿತಿನ್ ಗಡ್ಕರಿ ಏನು ವಿನಂತಿ ಮಾಡ್ಕೊಂಡ್ರೆ, ಈ ತರ ಯಾರು ವಿಕಲಚೇತನರ ಪದೇ ಪದೇ ತಡೆದು ಕಿರಿಕ್ ಮಾಡೋದ್ರ ಜೊತೆಗೆ ಹಣ ವಸೂಲಿ ಮಾಡುವಂತ ಟೋಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ಮತ್ತೆ ನಾವು ನಮ್ಮ ಸಂಘದ ಪದಾಧಿಕಾರಿಗೆ ಯಾರೇ ಈ ತರ ಸಮಸ್ಯೆ ಅಂತ ಬಂತ ಅಂತ ಟೋಲ್ಗಳಲ್ಲಿ ಮತ್ತೆ ನಾವು ಧರಣಿ ಮಾಡ್ಬೇಕಾಗುತ್ತೆ ಅಂತ ಮೂಲಕ ನಾನು ಸಂಬಂಧಪಟ್ಟ ಟೋಲ್ಗಳಿಗೆ ಎಚ್ಚರಿಕೆ ಹೇಳ್ತಾ ಇದ್ದೇನೆ.